ಮಿತ್ರರೇ, ಶ್ರೀಲಂಕಾದ ಈ ದಟ್ಟ ಕಾಡಿನಲ್ಲಿ ಹಲವು ಬುಡಕಟ್ಟು ಜನಾಂಗದ ಜನರಿದ್ದಾರೆ. ಹಾಗೂ ಇವರನ್ನು ಭೇಟಿ ಮಾಡಲು ಪ್ರತಿ 40 ವರ್ಷಕ್ಕೊಮ್ಮೆ ಆಂಜನೇಯ ಸ್ವಾಮಿ ಬರುತ್ತಾರೆ. ಈ ಜನರನ್ನು ಮಾತಂಗ ಜನಾಂಗದವರೆಂದು ಹೇಳುತ್ತಾರೆ ಹಾಗೂ ಇವರು ಆಂಜನೇಯನ ಪರಮ ಭಕ್ತರು ಮತ್ತು ಇವರು ಇಡೀ ಪ್ರಪಂಚದಿಂದ ದೂರ ಇರುತ್ತಾರೆ. ಹಾಗೂ ಇವರ ಭಕ್ತಿಗೆ ಮೆಚ್ಚಿ ಸ್ವಯಂ ಆಂಜನೇಯ ಸ್ವಾಮಿ ಇವರನ್ನು ಭೇಟಿ ಮಾಡಲು ಪ್ರತಿ 41 ವರ್ಷಕ್ಕೊಮ್ಮೆ ಬರುತ್ತಾರೆ ಎಂದು ಹೇಳಲಾಗುತ್ತದೆ. ಕಡೆಯ ಬಾರಿ 2014ರಲ್ಲಿ ಆಂಜನೇಯನ ದರ್ಶನ ಮಾಡಿದ್ದರು ಹಾಗೂ 2055ರಲ್ಲಿ ಮತ್ತೆ ಪುನಃ ದರ್ಶನವಾಗುತ್ತದೆ ಎನ್ನುವ ನಂಬಿಕೆ ಇದೆ. ಏಕೆಂದರೆ ಪ್ರಭು ಶ್ರೀರಾಮ ರಾವಣನ ಸಂಹಾರದ ಬಹಳ ಸಮಯದ ನಂತರ ಪುನಃ ವೈಕುಂಠಲೋಕಕ್ಕೆ ಹೋದಾಗ ಆಂಜನೇಯ ಸ್ವಾಮಿ ಸಹ ಅಯೋಧ್ಯೆಯಿಂದ ಶ್ರೀಲಂಕಾದ ಈ ದಟ್ಟ ಅರಣ್ಯದಲ್ಲಿ ಇರಲು ಆರಂಭಿಸಿದರು. ಹಾಗೂ ಎಲ್ಲಿವರೆಗೂ ಆಂಜನೇಯ ಸ್ವಾಮಿ ಈ ಅರಣ್ಯದಲ್ಲಿ ಇದ್ದರು ಅಲ್ಲಿವರೆಗೂ ಈ ಜನರು ಆಂಜನೇಯ ಸ್ವಾಮಿಯ ಒಳ್ಳೆ ಸೇವೆ ಮಾಡಿದರು. ಇದರಿಂದ ಆಂಜನೇಯ ಪ್ರಸನ್ನರಾಗಿ ಅವರಿಗೆ ಪ್ರತಿ 41 ವರ್ಷಕ್ಕೊಮ್ಮೆ ಭೇಟಿ ಮಾಡಲು ಹಾಗೂ ಬ್ರಹ್ಮಜ್ಞಾನ ನೀಡಲು ಬರುತ್ತೇನೆಂದು ಭರವಸೆ ನೀಡಿದರು. ಇದೇ ಕಾರಣಕ್ಕೆ ಅವರು ಈಗಲೂ ಇವರನ್ನು ಭೇಟಿ ಮಾಡಲು ಬರುತ್ತಾರೆ. ಅಷ್ಟಲ್ಲದೆ ಯಾವುದೇ ಭಕ್ತನನ್ನು ಶುದ್ಧ ಮನಸ್ಸಿನಿಂದ ನೆನೆದರೆ ನಾನು ತಕ್ಷಣ ಬರುವೆ ಎಂದರು. ಈ ಮಾತಂಗ ಜನಾಂಗದವರು ಹೇಳುವ ಪ್ರಕಾರ ಇವರು ವಿಭೀಷಣನ ಕಡೆಯ ವಂಶಜರವರೆಂದು ಹೇಳುತ್ತಾರೆ.